ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಿನ ಪದವೀಧರರಿಗೆ ಈಗ ಸದವಕಾಶ. ಹೀಗಾಗಿ ಇವತ್ತು ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದ ಆಯುಕ್ತರ ಕಚೇರಿಯಲ್ಲಿ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ಇವತ್ತು ಪದವಿ ಕ್ಷೇತ್ರಕ್ಕೆ ಮತದಾರರಾಗಿ ನೋಂದಣಿಯಾದರು. ಈ ವೇಳೆ ಮಾತನಾಡಿದ ಸಂತೋಷ್ ಹೆಗ್ಡೆ, ಪದವೀಧರರ ಚುನಾವಣೆಗೆ ಎಲ್ಲಾ ಪದವೀಧರರು ನೋಂದಾಯಿಸಿಕೊಂಡು ಮತ ಚಲಾಯಿಸುವುದಲ್ಲದೆ ಎಲ್ಲಾ ರೀತಿಯಿಂದಲೂ ಅರ್ಹ ಅಭ್ಯರ್ಥಿಯಾದ ಡಾಕ್ಟರ್ ಅಶ್ವಿನ್ ಮಹೇಶ್ಗೆ ಮತ ಚಲಾಯಿಸಬೇಕು ಅಂತ ಸಲಹೆ ನೀಡಿದರು. ಇದು ಒಂದು ಸ್ಪೆಷಲ್ ಕಾನ್ಸ್ಟಿಟ್ಯೂಯೆನ್ಸಿ, ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ. ಯಾರ ಹತ್ರ ಒಂದು ಪದವಿ ಇದೆಯಾ, ಕಾಲೇಜ್ ಪದವಿ ಇದ್ದರೆ ಅವರಿಗೆ ಒಂದು ಪ್ರತಿನಿಧಿಯನ್ನು ಚುನಾಯಿಸುವಂಥ ಅಧಿಕಾರ ಇದೆ. ಇದನ್ನು ನಾವು ಜನರಿಗೆ ಬುದ್ಧಿವಾದ ಹೇಳುವವರು ನಾವೇ ಮೊದಲು ಮತ ಹಾಕಿ ತೋರಿಸ್ಬೇಕು. ಮತ ಹಾಕುವ ಮೊದಲು ನಮ್ಮ ಹೆಸರನ್ನು ನಾವು ಅಲ್ಲಿ ನೋಂದಣಿ ಮಾಡಿಕೊಡ್ಬೇಕು, ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಅದಕ್ಕಾಗಿ ನಾನು ಬಂದಿದ್ದೇನೆ, ಇವತ್ತು ರಿಜಿಸ್ಟ್ರಿ ಮಾಡಿಸೋಕ್ಕೆ ಬಂದಿದ್ದೇನೆ. ನಮ್ಮ ಜೊತೆಗೆ ಸಂತೋಷ್ ಹೆಗ್ಡೆ ಅವರು, ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯ ಅವರು, ಈ ಥರ ನಮ್ಮ ದೇಶದ ಪ್ರಿಎಮಿನೆಂಟ್ ಪರ್ಸನ್ಸ್, ಸಮಾಜದಲ್ಲಿ ಅವ್ರಿಗೆ ಎಷ್ಟೋ ರೆಸ್ಪೆಕ್ಟ್ ಇದೆ. ನಮ್ಮ ಜೊತೆಗೆ ಬಂದು ನಿಮಗೆ ನಾನು ವೋಟ್ ಹಾಕ್ತೀನಿ ಅಂತ ಹೇಳೋದು ನನಗೆ ವೆರಿ ಹಂಬ್ಲಿಂಗ್ ಆ್ಯಂಡ್. ಬೇಸಿಗೆ ರಜೆ ಆರಂಭವಾಗ್ತಿದ್ದಂತೆ ವಿದ್ಯಾರ್ಥಿಗಳಿಗಾಗಿ ಹಲವಾರು ಸಮ್ಮರ್ ಕ್ಯಾಂಪ್ಗಳು ಶುರುವಾಗಿವೆ. ಈಗ ಸತ್ಯಸಾಯಿ ಸೇವಾ ಟ್ರಸ್ಟ್ ಕೂಡ ಬೇಸಿಗೆ ಶಿಬಿರವನ್ನು ಆಯೋಜಿಸಿದೆ. ವೈಟ್ಫೀಲ್ಡ್ನ ಬೃಂದಾವನ ಕ್ಯಾಂಪಸ್ನಲ್ಲಿ ಸತ್ಯಸಾಯಿ ಆಧ್ಯಾತ್ಮಿಕ ಶಿಬಿರವನ್ನು ಆಯೋಜಿಸಲಾಗಿದೆ. ಇದೇ ತಿಂಗಳ 16ರಿಂದ 20ರವರೆಗೆ ಶಿಬಿರ ನಡೆಯಲಿದೆ. ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಬಗ್ಗೆ ಮಾಹಿತಿ ನೀಡೋ ನಿಟ್ಟಿನಲ್ಲಿ ಆಯೋಜಿಸಿರೋ ಶಿಬಿರದಲ್ಲಿ ರಾಜ್ಯದ ಸುಮಾರು 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ವ್ಯವಸ್ಥೆ ಕೂಡ ನೀಡಲಾಗುತ್ತೆ ಅಂತಾರೆ ಸಾಯಿ ಸೇವಾ ಟ್ರಸ್ಟ್ ರಾಜ್ಯಾಧ್ಯಕ್ಷ ನಾಗೇಶ್. ಇದೇ ಬರುವ 16 ಏಪ್ರಿಲಿಂದ 5 ದಿನಗಳ ಕಾಲ ಕರ್ನಾಟಕದ ವಿವಿಧ ಭಾಗಗಳಿಂದ ಆಯ್ದಂತಹ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ನಾವು ಒಂದು ಶ್ರೀ ಸತ್ಯಸಾಯಿ ಆಧ್ಯಾತ್ಮಿಕ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಇದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮವನ್ನು ಮೂಲ ವಿಷಯವಾಗಿ ಇಟ್ಕೊಂಡು ಈ ಸಮ್ಮರ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. 5 ದಿನಗಳ ಕಾಲ ಇವತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ 900ಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆ 5:30 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿವಿಧ ರೀತಿಯ ಉಪನ್ಯಾಸಗಳು, ಚರ್ಚೆಗಳು, ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೇವೆ. ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ವಸತಿ ಮತ್ತು ಊಟೋಪಚಾರ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ. ಬೇರೆ ಬೇರೆ ಭಾಗಗಳಿಂದ ಬಂದಂತಹ ನುರಿತ ಉಪನ್ಯಾಸಕಾರರು ಈ ಶಿಬಿರದಲ್ಲಿ ಭಾಗವಹಿಸಿ ಈ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡೋರಿದ್ದಾರೆ. ಉದ್ಯಾನ ನಗರಿ ಎಷ್ಟೇ ವೇಗವಾಗಿ ಬೆಳೆದರೂ ಕೆಲ ಆಚರಣೆಗಳು ಈಗಲೂ ನಡೆಯುತ್ತವೆ. ಹೌದು, ಇದಕ್ಕೆ ಉದಾಹರಣೆ ಇವತ್ತು ಅದ್ಧೂರಿಯಾಗಿ ನಡೆದಂತಹ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ. ಆ ರಥೋತ್ಸವದ ಸಡಗರವನ್ನೊಮ್ಮೆ ನೋಡ್ಬರೋಣ. ಬೆಂಗಳೂರಿನ ಹುಳಿಮಾವು ಗ್ರಾಮದಲ್ಲಿ ವೈಭವಯುತವಾಗಿ ನಡೆದ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವದ ಸಡಗರವಿದು. ಈ ಬ್ರಹ್ಮರಥೋತ್ಸವಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಈ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಇದು 300 ವರ್ಷದ ಹಳೆಯ ದೇವಸ್ಥಾನ. ಅದು ಮುಂದೆಯಿಂದನೂ ಇದು ನಾವು ಈ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಸೆಂಟ್ರಲ್ ಇದ್ದರೂ ಈ ಸೊಗಡು ಹಂಗೆ ಉಳಿಸ್ಕೊಂಬರ್ತಿದೆ. ಈ ಒಂದು ಜಾತ್ರೆಗೆ ಈ ಊರಿನ ಹೆಣ್ಮಕ್ಳು ಬೇರೆ ಎಲ್ಲೇ ಹೋಗಿದ್ರು ಈ ಒಂದು ಜಾತ್ರೆಗೆ ಬರೋಂಥದ್ದು ಒಂದು ಪದ್ಧತಿ. ಹಾಗಾಗಿ ಈ ಒಂದು ಹೊಸ ನಮ್ಮ ಊರು ಸುತ್ತಲೂ ಎಲ್ಲ ಒಳ್ಳೊಳ್ಳೆ ಕೋದಂಡರಾಮಸ್ವಾಮಿ ದೇವಸ್ಥಾನ, ಗುಹಾಂತರ ದೇವಸ್ಥಾನ, ಮೀನಾಕ್ಷಿ ಟೆಂಪಲು, ವೈಷ್ಣವಿ ಟೆಂಪಲು, ಎಲ್ಲ ದೇವಸ್ಥಾನದ್ದು 41 ಪಲ್ಲಕ್ಕಿಗಳು ಸಹ ಆಗುತ್ತೆ. ಬ್ರಹ್ಮರಥದ ಮೇಲೆ ಹೆಲಿಕಾಪ್ಟರ್ನಿಂದ ಪುಷ್ಪರಾಶಿ ಸುರಿಸಿದ್ದು ವಿಶೇಷ. ಕಳೆದ 20 ವರ್ಷಗಳಿಂದ ಈ ಆಚರಣೆ ನಡೆದು ಬಂದಿದೆ. ಒಟ್ನಲ್ಲಿ ಹೈಟೆಕ್ ಸಿಟಿಯಲ್ಲಿ
ಜಿಲ್ಲೆಯಲ್ಲೂ ಹಳೆಯ ಆಚರಣೆಗಳು, ಜಾತ್ರೆ, ರಥೋತ್ಸವ ಇನ್ನೂ ಮರೆಯಾಗಿಲ್ಲ ಅನ್ನೋದಂತೂ ನಿಜ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮತ್ತೊಂದು ಬಹುನಿರೀಕ್ಷೆಯ ಚಿತ್ರ ದಶಮುಖ ನಾಳೆ ರಿಲೀಸ್ ಆಗ್ತಿದೆ. ರವಿ ಶ್ರೀವತ್ಸ ನಿರ್ದೇಶನದ ಈ ಚಿತ್ರ ಹಾಲಿವುಡ್ನ 12 ಆಂಗ್ರಿ ಮ್ಯಾನ್ ಚಿತ್ರದ ರೀಮೇಕ್. ವರ್ಷಗಳ ನಂತರ ಕೃಷ್ಣ ಸುಂದರಿ ಸರಿತಾ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮರಳಿರುವುದು ವಿಶೇಷ. ಇದೊಂದು ಆಕ್ಷನ್ ಥ್ರಿಲ್ಲರ್ ಚಿತ್ರ. ಕುತೂಹಲಕರವಾದ ಇನ್ವೆಸ್ಟಿಗೇಷನ್ ಕಥೆಯೊಂದರಲ್ಲೇ ಚಿತ್ರ ಸಾಗಲಿದೆ. ನಟ ರವಿಚಂದ್ರನ್ ಅವರ ಈ ಥ್ರಿಲ್ಲರ್ ಇಮೇಜ್ ಪ್ರೇಕ್ಷಕರಿಗೆ ಇಷ್ಟವಾಗಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. This cannot be decided in 5 seconds or 5 minutes. ತಪ್ಪಾಗೋದ್ರೆ ಇದ್ಯಾವ ಸೀಮೆ ಮಾತುರಿ? 2012 ಡಿಸೆಂಬರ್ಗೆ ಪ್ರಪಂಚನೇ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಆಗೋಗುತ್ತಾ? ತಿಳ್ಕೊತಾ ಹೋದ್ರೆ ಏನ್ ಬೇಕಾದ್ರೂ ತಿಳ್ಕೋಬಹುದು. ಎಸ್, ಇದು ಜಾತಕ ಅಲ್ಲ, ಜೀವನ. ತೀರ್ಪು ಕೊಡೋಕೆ ಸಮಯ ಮುಖ್ಯ ಅಲ್ಲ. ಹೊರಗೋದ ಹುಡುಗ ಸೀದಾ ಅಂಗಡಿಗೆ ಹೋಗಿ ಚಾಕುನ ಪರ್ಚೇಸ್ ಮಾಡ್ತಾನೆ. ಏನಂದ್ರೆ ನೀವು ಕೈಗೆ ಸಿಕ್ಕಿತ್ತು ಬಾಯಿಗೆ ಸಿಗ್ಲಿಲ್ವಾ? ಬಿಡೋಲ್ವಲ್ಲ ನೀವು. ನೀವೇನ ಹುಡುಗನ ವೈರಿನ? ಕಡು ವೈರಿ. ಅವನ್ ಕುತ್ತಿಗೆಗೆ ಬಿದ್ದಿರೋ ಅಕ್ಕನ. ನಿಮ್ ವಿಷಯಕ್ಕೆ ಬರ್ತೀನಿ. ಹುಡುಗ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾ ಹೆಸರು, ಅದ್ರಲ್ಲಿ ಯಾರು ನಡ್ಸಿದ್ರು ಅಂತ ಯಾವ್ದು ನೆನಪಲ್ಲಿ ಇರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ನಾವೆಲ್ಲ ಇಲ್ಲಿ ಸೇರಿರೋದೇ ಯೋಚನೆ ಮಾಡಿ ತೀರ್ಮಾನ ತಗೊಳೋದಿಕ್ಕೆ. ಕಿತ್ತಾಟ, ಕಿರ್ಚಾಟ, ಅಸೂಯೆ ಅದ್ಯಾವುದು ಮುಖ್ಯ ಅಲ್ಲ. ಕೋರ್ಟಲ್ಲಿ ಅಷ್ಟು ಸುಲಭವಾಗಿ ತೀರ್ಮಾನ ತಗೊಳಕ್ಕಾಗ್ಲಿಲ್ಲ ಅಂತಾನೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಸೇರಿಸಿರೋದು. ಒದ್ದಾಡ್ತಿರೋ ಆ ಹುಡುಗನ ಹೃದಯ ಈಗ ನಮ್ಮ ಮುಂದೆ ಇದೆ. ಅವನ ಜೀವನ ನಾವು ಕೊಡೋ ತೀರ್ಪಿನ ಮೇಲೆ ನಿಂತಿದೆ. ದಿಸ್ ಕೆನಾಟ್ ಬಿ ಡಿಸೈಡೆಡ್ ಇನ್ 5 seconds or 5 minutes. ತಪ್ಪಾಗೋದ್ರೆ ಇದ್ಯಾವ ಸೀಮೆ ಮಾತುರಿ? 2012 ಡಿಸೆಂಬರ್ಗೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.